ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾಗಿರುವಂಥ ಹರವೆ ಸೊಪ್ಪಿನ ದಾಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹರವೆ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ಎಳೆ ದಂಟುಗಳನ್ನ ಕೂಡ ಬಳಸಿದ್ದೀವಿ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ದಂಟು ಬೆಳೆದಿದ್ರೆ ಬೇಡ, ಎಳ್ತಿದ್ರೆ ಚೆನ್ನಾಗಿರುತ್ತೆ. ನಂತರ ಒಂದು ಪ್ಯಾನಲ್ಲಿ 1 ಚಮಚ ತುಪ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ 1/4 ಚಮಚದಷ್ಟು ಇಂಗನ್ನು ಹಾಕೊಂಡಿದ್ದೀವಿ. ತುಪ್ಪ, ಇಂಗು ಹಾಗೆ ಮಸಾಲೆ ಹಾಕಿರೋದು ಹರವೆ ಸೊಪ್ಪು ಸ್ವಲ್ಪ ಗ್ಯಾಸ್ಟ್ರಿಕ್ ವಾತವನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ಖಾರಕ್ಕೆ ಹಸಿಮೆಣಸಿನಕಾಯಿ, ನಂತರ ಹರವೆ ಸೊಪ್ಪು. ಹೆಚ್ಚಾಗಿ ಸೊಪ್ಪಿನ ಪದಾರ್ಥಗಳು ಇದೆಲ್ಲವೂ ಸ್ವಲ್ಪ ವಾತಕಾರಕ್ಕಾಗಿರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ಅಡಿಗೆಗೆ ಜಾಸ್ತಿ ಕಲ್ಲುಪ್ಪು ಬಳಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ನೀಟಾಗಿ ಬೇಯಬೇಕು, ಯಾಕಂದರೆ ದಾಲ್ ಹಾಕಿದ ನಂತರ ಇದು ಬೇಯೋದಿಲ್ಲ. ನಂತರ 1 ಕಪ್ಪಷ್ಟು ಬೇಯಿಸ್ಕೊಂಡಿರುವಂತಹ ತೊಗರಿಬೇಳೆ ದಾಲ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ನೀರು, ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕು, ಗಟ್ಟಿ ದಾಲ್ ಬೇಕಂದರೆ ನೀರು ಹಾಕೋಬೇಕಾಗಿಲ್ಲ. ಕರಿಬೇವಿನ ಎಲೆಗಳು, ಇದನ್ನು ಒಗ್ಗರಣೆಗೂ ಹಾಕೋಬೋದು, ಲಾಸ್ಟಲ್ಲಿ ಕೂಡ ಹಾಕೋಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸ್ಕಿಪ್ ಮಾಡಬೇಡಿ. ಹಾಗೆ ಹುಳಿಗೆ 1 ಅರ್ಧ ಕಡಿಯಷ್ಟು ನಿಂಬೆಹಣ್ಣು ಇಲ್ಲ ಅಂದರೆ ಹುಣಸೆ ರಸವನ್ನು ಕೂಡ ಬಳಸ್ಬೋದು. ಹೀಗೆ ತಯಾರಾಗುತ್ತೆ ಕ್ವಿಕ್ಕಾಗಿ ಮಾಡುವಂಥ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಹರವೆ ಸೊಪ್ಪಿನ ದಾಲ್. ಈ ರೆಸಿಪಿನ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ.